ಇಂದು ಇಲ್ಲಿ ಕೇರಳದಲ್ಲಿ ಮತದಾನದ ದಿನ ಮತ್ತು ನಾನು ಇಲ್ಲಿ ಕೊಚ್ಚಿ ವಾಟರ್ ಮೆಟ್ರೋದಲ್ಲಿದ್ದೇನೆ ಮತ್ತು ನೀವು ಸುತ್ತಲೂ ನೋಡೋದು ಒಂದು ಸುಂದರವಾದ ಸವಾರಿ. ಇದು ಒಂದು ಸಮಗ್ರ ಜಲ ವ್ಯವಸ್ಥೆ ಆಗಿದ್ದು ವಾಸ್ತವವಾಗಿ ಕೊಚ್ಚಿಯನ್ನ ಸುತ್ತಮುತ್ತಲಿನ ಎಲ್ಲ ದ್ವೀಪಗಳಿಗೆ ಸಂಪರ್ಕಿಸುತ್ತದೆ. ಮತ್ತೆ ಈ ಜನರಲ್ಲಿ ಹೆಚ್ಚಿನವರು ವಾಸ್ತವವಾಗಿ ಇಲ್ಲಿ ಪ್ರಯಾಣಿಸುತ್ತಿರುವ ಪ್ರವಾಸಿಗರು. ಆದರೆ ವಾಸ್ತವವಾಗಿ ಬರುವ ಮುನ್ನ ತಮ್ಮ ಮತ ಚಲಾಯಿಸಿದ ಕೆಲವರು ಇದ್ದಾರೆ. ಈ ಸವಾರಿ ಬರುವ ಮುನ್ನ ನಿಮ್ಮ ಮತ ಚಲಾಯಿಸಿದ್ರ? ಹೌದೇ? ಹೌದು ಸರ್. ಎಲ್ಲಿ? ತ್ರಿಶೂರ್ನಲ್ಲ? ತ್ರಿಶೂರ್. ಸರಿ, ನೀವು ಮತ್ತು ನಿಮ್ಮ ಕುಟುಂಬ ದಿನದ ಉಳಿದ ಭಾಗವನ್ನ ರಜೆ ಕಳೆಯಲು. ಹೌದು. ಸರಿ, ಈ ಜನರಲ್ಲಿ ಹೆಚ್ಚಿನವರು ವಾಸ್ತವವಾಗಿ ಪ್ರವಾಸಿಗರು ಮತ್ತು ಅವರಲ್ಲಿ ಕೆಲವರು ತಮ್ಮ ಮತ ಚಲಾಯಿಸಿ ಬಂದಿದ್ದಾರೆ. ನಾನು ಆ ಕಡೆ ನಡ್ಕೊಂಡು ಹೋಗ್ತೇನೆ. ಹಾಗಾದ್ರೆ ನೀವು ನಿಮ್ಮ ವೋಟ್ ಮುಗಿಸಿ ಈಗ ಒಂದು ಜಾಯ್ ರೈಡ್ ನಲ್ಲಿದ್ದೀರಿ. ಹೌದು, ಸರಿ. ನೀವು ರಜೆಯಲ್ಲಿದ್ದೀರಾ ಅಥವಾ ನೀವು ಹೋಗಿ ವೋಟ್ ಕೂಡ ಹಾಕಿದ್ರಾ? ಇದು ರಜೆ. ಹೌದು. ನಿಮ್ಮ ನೋಡೋಣ. ನಾನು ವೋಟ್ ಮಾಡಿದೆ, ಬೆಳಗ್ಗೆನೆ ನಾನು ವೋಟ್ ಹಾಕಿದ್ದೇನೆ. ಸರಿ, ಹಾಗಾದ್ರೆ ಬೆಳಿಗ್ಗೆ ಮಾಡಬೇಕಾದ ಮೊದಲ ಕೆಲಸ ಅದಾಗಿತ್ತಲ್ವೇ? ಹೌದು. ಕೇರಳ ಹಾಗಲ್ಲದಿದ್ರೂ ಕೂಡ ತುಂಬಾನೇ ಚೆನ್ನಾಗಿ ವೋಟ್ ಮಾಡುತ್ತದೆ. ಈ ಬಾರಿ ಮತದಾನದ ಶೇಕಡಾವಾರು ಹೆಚ್ಚಾಗುತ್ತದೆ ಎಂದು ಅವರು ಆಶಿಸುತ್ತಿದ್ದಾರೆ. ಖಂಡಿತ ಮಧ್ಯಾಹ್ನದ ಹೊತ್ತಿಗೆ ಮತದಾನವು 50% ಹೆಚ್ಚಾಗಿದೆ. ಹೌದು, ಹಾಗಾಗಿ ಈಗ ಇನ್ನಷ್ಟು ಮತದಾನವಾಗುತ್ತದೆ ಎಂದು ನಾವು ಆಶಿಸುತ್ತಿದ್ದೇವೆ. ಖಂಡಿತ. ಸರಿ, ನಾನು ನಿಮ್ಮ ಬಳಿ ಬರ್ತೇನೆ. ನೀವು ಮತ ಚಲಾಯಿಸಿದ್ದೀರಿ, ನೀವು ಜಾಯ್ ರೈಡ್ ನಲ್ಲಿ ಇದ್ದೀರಿ, ಆದ್ರೆ ನೀವು ನಿಮ್ಮ ಕರ್ತವ್ಯವನ್ನ ಮಾಡಿ ಬಂದಿದ್ದೀರಿ. ನಿಮ್ ಬೆರ್ಲನ್ನು ನೋಡ್ತೇನೆ. ಹೌದು, ನಾನು ವೋಟ್ ಮಾಡಿದೆ. ಸರ್, ಖಂಡಿತವಾಗಿಯೂ ನಾವು ನಮ್ಮ ಸ್ವಾತಂತ್ರ್ಯವನ್ನು ಆನಂದಿಸಲು ಬಯಸಿದೆವು. ಪ್ರಜಾಪ್ರಭುತ್ವ ಅದು ಪ್ರವರ್ಧಮಾನಕ್ಕೆ ಬರಬೇಕು. ಹೌದು, ಕೇರಳವು ಬೇರೆ ವಿಚಾರದಲ್ಲೂ ಸುಮಾರು 80% ವೋಲ್ಟೇಜ್ ಹೊಂದಿರುವುದಕ್ಕೆ ಹೆಸರುವಾಸಿಯಾಗಿದೆ. ವಾಸ್ತವವಾಗಿ ಅದು ಎಂದಿಗೂ 80 ಸೆಕೆಂಡ್ ದಾಟಿಲ್ಲ. ಆದ್ರೆ ಈ ಬಾರಿ SIR ಕೂಡ ನಡೆಯುತ್ತಿರೋದ್ರಿಂದ ಚುನಾವಣಾ ಆಯೋಗವು ನಿಗದಿಪಡಿಸಿರುವ ಗುರಿ ಎಂದರೆ ಸುಮಾರು 85% ಅಥವಾ ಅಷ್ಟರ ಮಟ್ಟಿಗೆ ಮತದಾನವಾಗಬೇಕು ಎಂಬುದಾಗಿದೆ. ನಿಮ್ಮ ಕುಟುಂಬದವರು ಕೂಡ ಮತ ಚಲಾಯಿಸಿದ್ದಾರೆ. ನೀವು ಮೊದಲ ಬಾರಿಗೆ ಮತ ಚಲಾಯಿಸುತ್ತಿದ್ದೀರಾ? ಇಲ್ಲ, ಎರಡನೇ ಬಾರಿ. ಧನ್ಯವಾದಗಳು. ಅದ್ರ ಬಗ್ಗೆ ಉತ್ಸುಕರಾಗಿದ್ದೀರಾ? ಹೌದು. ಹಾಗಾದ್ರೆ ನಿಮ್ಗೇನ್ ಅನ್ಸ್ತು? ನಿಮ್ ತಂದೆ ನಿಮ್ ಮೇಲೆ ಪ್ರಭಾವ ಬೀರಿದ್ರ ಅಥವಾ ನಿಮ್ಗೆ ಯಾವ್ದು ಮುಖ್ಯ ಅಂತ ನೀವು ಯೋಚಿಸಿದ್ರ? ಇಲ್ಲ, ಯಾರು ನನ್ನ ಮೇಲೆ ಪ್ರಭಾವ ಬೀರಲಿಲ್ಲ. ನಾನು ನನ್ನ ಇಚ್ಛೆಯಂತೆ ಮತ ಚಲಾಯಿಸಿದೆ. ಹಾಗಾದ್ರೆ ಯುವಕರೇ, ನೀವು ಕೇರಳದಲ್ಲಿ ರಾಜಕೀಯದ ಬಗ್ಗೆ ಚರ್ಚಿಸುತ್ತೀರಾ? ನೀವು ಮತದಾರರಲ್ಲ, ಮತ ಚಲಾಯಿಸಲು ತುಂಬಾ ಚಿಕ್ಕವರು ಮತ್ತು ಎದುರು ನೋಡುತ್ತಿದ್ದೀರಿ. ಹೌದು. ಇಲ್ಲ, ನಾವು ಹೆಚ್ಚು ರಾಜಕೀಯದ ಬಗ್ಗೆ ಚರ್ಚಿಸುವುದಿಲ್ಲ. ಇನ್ ಮುಂದೆ. ಸರಿ ಮೇಡಮ್, ನೀವು ಕೂಡ ಮತ ಚಲಾಯಿಸಿದ್ದೀರಿ. ಹಾಗಾಗಿ ಇದು ಒಂದು ಪ್ರಮುಖ ದಿನ ಕೇರಳದ ಜನರಿಗೆ ಖಂಡಿತವಾಗಿಯೂ. ಮತ್ತು ಚುನಾವಣಾ ಆಯೋಗವು ನಿಗದಿಪಡಿಸಿದ ಗುರಿ 85%ಕ್ಕಿಂತ ಹೆಚ್ಚು ಗುರಿಯಾಗಿದೆ ಮತ್ತು ಅವರು ಅದನ್ನು ಮೀರಿಸಲು ಸಾಧ್ಯವಾಗುತ್ತದೆ ಎಂದು ಆಶಿಸುತ್ತಿದ್ದಾರೆ. ಕೊಚ್ಚಿ ವಾಟರ್ ಮೆಟ್ರೋದಲ್ಲಿ ಕ್ಯಾಮೆರಾ ಪರ್ಸನ್ ಪಾಲ್ ರಾಜ್ ಅವರೊಂದಿಗೆ ಡಿಕೋಡರ್ಗಾಗಿ ಕುಮಾರ್ ಸುಧೀರ್.